ಒಳ್ಳೆ ಮನಸ್ಸಲ್ಲಿ ಒಲೆ ಹಚ್ಬಿಟ್ಟೆ ಅನ್ಸುತ್ತೆ. ಕಣ್ಣೂರಿ ಕಣಪ್ಪ ಕಣ್ಣೂರಿ. ಒಲೆ ಹಸೋ ಕಾರ್ಯಕ್ರಮ ಶುರು ಕರ್. ಜಾಲಿ ಜಾಲಿ ಖಾಲಿ ಬಾತ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಮಹಾದೇವ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ನಮ್ಮ ಮನೆ ಸಿಲಿಂಡರ್ ಖಾಲಿಯಾಗಿ ನಮ್ಮ ಫಜೀತಿ ನೋಡಿ ಹೇಗಿದೆ ಅಂತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಅಮ್ಮ ಮಾಡ್ತಾವಳಮ್ಮ. ಏನಮ್ಮ ನಾಷ್ಟ? ಬಾತ್. ಗ್ಯಾಸ್ ಗ್ಯಾಸ್ ಇಲ್ಲ. ಜಾಲಿ ಜಾಲಿ ಖಾಲಿ ಗ್ಯಾಸ್ ಖಾಲಿ ತುಂಬಿಸೋನು. ಖಾಲಿ ಖಾಲಿ ರಾತ್ರಿನೇ ಜಾಲಿ ಜಾಲಿ. ಮುಚ್ಕೊಬೇಡ. ಅನ್ನ ಒಂದು ಅಲ್ಲ, ಸಾಂಬಾರು ಒಂದು ಆಗಿತ್ತು, ಅನ್ನಕ್ಕೆ ಗ್ಯಾಸ್ ಖಾಲಿ ಇತ್ತು. ಒಲೆಯಲ್ಲಿ ಅಡುಗೆ ಮಾಡಿ ಅಭ್ಯಾಸ ಇಲ್ಲ ನಮಗೆ. ನಮ್ಮನೇನೂ ಇತ್ತು ಮೊದಲು, ಅಂದರೆ ನನ್ನ ಮದುವೆಗಿರೋ ಮನೆ ಅಲ್ಲಿ ಗ್ಯಾಸು ಇತ್ತು, ಒಲೆನೂ ಇತ್ತು. ನಾವೆಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಇದ್ದು. ಆವಾಗ ಅಡುಗೆ ಏನಂದರೆ ಸಾಂಬಾರು ಮತ್ತು ಮುದ್ದೆನ ಒಲೆಯಲ್ಲಿ ಮಾಡ್ತಿದ್ದೋ, ಇನ್ನೆಲ್ಲನೂ ಗ್ಯಾಸಲ್ಲಿ ಮಾಡ್ತಿದ್ದೋ. ಈಗ ಒಲೆನ ತೆಗ್ದಾಕ್ಬಿಟ್ಟಿದ್ದೀವಿ, ಒಲೆ ಹೊಡೆದೋಗಿತ್ತು ಅಂತ. ಅಭ್ಯಾಸನೇ ಇಲ್ಲ. ಗ್ಯಾಸ್ ಖಾಲಿ ಆಯ್ತು. ಇವತ್ತು ಭಾನುವಾರ ಬೇರೆ, ಇನ್ನೂ ಸಿಲಿಂಡ್ರು ಬಂದಿಲ್ಲ. ಇವತ್ತು ಬರುತ್ತಂತೆ 10 ಗಂಟೆಗೆ. ಅದಕ್ಕೆ ಏನು ಮಾಡೋದು, ಅದಕ್ಕೆ ಒಲೆನೇ ಹಾಕ್ಕೊಂಡು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಬಾತ್ ಮಾಡ್ತಾಯಿದ್ದೀನಿ, ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ನೋಡುವ. ಅಯ್ಯೋ ಕಣ್ಣೂರಿ ಕಣಪ್ಪ ಕಣ್ಣೂರಿ. ಏನು ಮಾಡ್ತಿದ್ದೀವಿ ಇವತ್ತು? ಏನು ಅಡುಗೆ ಮಾಡ್ತಾಯಿದ್ದೀವಿ? ಬಾತ್ ಬಾತ್. ಹೊಗೆಗೆ ಕಣ್ಣೆಲ್ಲ ಕಣ್ಣೂರಿ ಹೊಗೆಗೆ ಕೈಯೆಲ್ಲ ಸುಟ್ಕೊಬಿಟ್ಟೆ. ಮತ್ತೆ ಅರಿಶಿನ ಸಿಲಿಂಡ್ರ್ ಇಲ್ಲ ಅಂದರೆ ಇದೇ ಫಜೀತಿ ಎಲ್ಲರದು. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಮ್ಮಮ್ಮ ಹೇಳ್ತು ಮೊನ್ನೆನೇ, ಇನ್ನೇನೋ ಗ್ಯಾಸ್ ಖಾಲಿ ಆಗುತ್ತೆ ಅಂತ. ಅಷ್ಟರಲ್ಲಿ ಸಡನ್ನಾಗಿ ಗ್ಯಾಸ್ ಖಾಲಿ ಆಗೋಯ್ತು. 10 ಗಂಟೆ ಮಧ್ಯಾಹ್ನ ಅಡುಗೆಗೆ ಸಿಲಿಂಡರ್ ಬರುತ್ತೆ. ಟೀ ಮಾಡೋಕ್ಕೆ ನಮ್ಮಮ್ಮ ಒಲೆನ ಹಸ್ತಕ್ಕೆ ರೆಡಿ ಮಾಡ್ತಾವ್ರೆ. ಏನು ಮಾಡೋದು ಗೈಸ್, ಮಾಡಲೇಬೇಕಲ್ಲ. ಇವತ್ತೇ ಹಿಂಗಾಗಿರೋದು. ಸಿಲಿಂಡರ್ ಇರ್ತಿತ್ತು ಯಾವಾಗಲೂ, ಇವತ್ತೇ ಹಿಂಗಾಗಿರೋದು. ಎಲ್ಲ ಥರ ಲೈಫಲ್ಲಿ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿರಬೇಕಲ್ಲ. ಹಂಗೆ ಏನು ಮಾಡೋಣ, ಸಂಡೇ ಪ್ರಕಾರ ಸಂಡೇ, ಅದಕ್ಕೋಸ್ಕರ ಬೆಳಗ್ಗೆನೇ ಬರುತ್ತೆ. ನೋಡೋಣ, ಎಲ್ಲ ಆದರೂ ಕೂತ್ಕೊಂಡು ತಿನ್ನು. ಅಂಗಡಿ ಕರ್ಕೊಂಡು ಹೋಗ್ಬಿಟ್ರೆ ಇವಳ್ದಿಲ್ಲ ಅಂದರೆ 50 ರೂಪಾಯಿ ಮೇಲೆ ಆಗುತ್ತೆ ತಿಂಡಿ. ಕಳ್ಳಿ. ಇವಾಗ ಟೈಮ್ ಆಗಲೇ 6 ಗಂಟೆ ಆಯಿತು. ನಮ್ಮನೆ ಸಿಲಿಂಡ್ರು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಅವರು ಪಿಕ್ ಮಾಡ್ತಾಯಿಲ್ಲ. ಮಧ್ಯಾಹ್ನ ಊಟ ತಂದು ತಿಂದು ಇವಾಗ ನೈಟ್ ಅಡುಗೆಗೆ ಮತ್ತೆ ಒಲೆ ಹಚ್ಚಬೇಕು. ಇವಾಗ ಟೀ ಕುಡಿಬೇಕು ಅಂತ ಅನಿಸ್ತೈತೆ. ಇವಾಗ ಹಂಗೆ ಅಂಗಡಿಗೆ ಹೋಗಿದ್ದೆ ನಾನೇ. ಕೈಲಿ ದುಡ್ಡಿಲ್ಲ, ಫೋನ್ಪೇ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಫೋನ್ಪೇ ಮಾಡೋದು. ಅದಕ್ಕೆ ನಾನೇ ಹೋಗಿದ್ದೆ. ತಿನ್ನು, ಏನಲ್ಲ ಬೋಟಿ ನೋಡಿ, ಇಲ್ಲಿ ಬೋಟಿ ತಂದವಳೆ, ಹೋಗಿ ತಿಂತಾವಳೆ. ಈಗ ಮತ್ತೆ ಒಲೆ ಹಸೋ ಕಾರ್ಯಕ್ರಮ ಶುರು ಕರ್. ಅಯ್ಯೋ ಆಗಲ್ಲ, ಕಣ್ಣೆಲ್ಲ ಉರಿಯುತ್ತೆ. ಏನು ಮಾಡೋದು, ಹಚ್ಚಲೇಬೇಕು. ತಲೆನೋವು, ಬೆಳಗ್ಗೆಂದು ಟೀ ಕುಡ್ದಿರೋದಕ್ಕೆ ತಲೆನೋವು ಉಂಟು. ಗ್ಯಾಸ್ ಇದ್ಬಿಟ್ಟಿದ್ರಂತೂ ಅಂತಾನೆ ಒಳ್ಳೆ ಮನಸ್ಸಲ್ಲಿ ಒಲೆ ಹಚ್ಬಿಟ್ಟೆ ಅನ್ಸುತ್ತೆ. ಬೇಗ ಹತ್ಕೊತಿ. ಈಗಂತೂ ಬೆಳಗ್ಗೆ ಅಂತೂ ಸಖತ್ತು ಹೊಗೆ, ಕಣ್ಣೀರೆಲ್ಲ ಬಂದ್ಬಿಡ್ತು. ಈಗ ಚೆನ್ನಾಗಿ ಉರಿತಾ ಇದೆ ಒಲೆ. ಟೀ ಮಾಡ್ತಾ ಇದ್ದೀವಿ, ಬನ್ನಿರಿ ಫ್ರೆಂಡ್ಸ್. ಯಾರೆಲ್ಲ ಟೀ ಕುಡಿತೀರಿ ಬನ್ನಿ ಕುಡೀರಿ. ಈ ವಿಡಿಯೋ ಯಾವಾಗ ಹಾಕ್ತೀರಿ ಅಂತ ನನಗಂತೂ ಗೊತ್ತಿಲ್ಲ. ವಿಡಿಯೋ ಒಂದು 10 ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾವನೂ ಹಾಕಿಲ್ಲ. ಬನ್ನಿ ಫ್ರೆಂಡ್ಸ್, ಟೀ ಕುಡೀರಿ. ಏನವ ನನ್ನ ಮಗನಂತ ನನಗೆ ಹಿಡಿಯೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟಿದ್ದೀನಿ, ಅವರೇ ಇಟ್ಕೊಂಡು ಕೂತ್ಕೊಳ್ಳಿ ಅಂತ.
ಕಾಯ್ತಾ ಇರಲಿ ಹಾಲು ಮತ್ತೆಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.